ಹಾಯ್ ಎವ್ರಿವನ್, ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಮ್ಮ ಶಾಲೆಯಲ್ಲಿ ವರಮಹಾಲಕ್ಷ್ಮಿ ಹೆಂಗೆ ಆಚರಿಸಿದ್ವಿ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಿಂದ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಬಟ್ ನಾನು ಅಪ್ಲೋಡ್ ಮಾಡೋಕ್ಕೆ ನನಗೆ ಆ್ಯಕ್ಚುಲಿ ಟೈಮ್ ಸಿಗ್ತಾಯಿಲ್ಲ. ಅದು ಎಲ್ರಿಗೂ ಅರ್ಥ ಆಗಿರುತ್ತೆ. ಒಂದು ವ್ಲಾಗಲ್ಲಿ ಹೇಳಿದ್ದೀನಿ ನಾನು, ಏನಕ್ಕೆ ವಿಡಿಯೋ ನನಗೆ ಇಷ್ಟೊಂದು ಲ್ಯಾಗ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾನು ಚಿಕ್ಕಮಂಗ್ಳೂರು ಕಡೂರಿಗೆ ಹೋಗಬೇಕಾಗಿತ್ತು. ಆ್ಯಂಡ್ ಹೊರಟ್ವಿ. ಹೇಳಿದ್ದೆಲ್ಲ ನನ್ನ ಫ್ರೆಂಡ್ ಮದುವೆ ಇದೆ, ಹೋಗಬೇಕು 1-2 ಡೇಸ್ ಅಂತ ಅಂದ್ಬಿಟ್ಟು. ಸೊ ಸ್ಕೂಲಿಗೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಮುಗಿಸ್ಕೊಂಡು ನೈಟ್ ಮತ್ತೆ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಹೊರಟ್ವಿ ಒಂದು 6:30ಗೆ. ನನ್ನ ಫ್ರೆಂಡ್ ಕೂಡ ಅಷ್ಟೊತ್ತಿಗಾಗಲೇ ನಮ್ಮ ಮನೆಗೆ ಬಂದಿದ್ಲು. ಅವ್ಳು ಬಂದು ವೆಯ್ಟ್ ಮಾಡ್ತಿದ್ಲು. ಸೊ ಹಂಗೆ ನಾನು ನಮ್ಮ ಯಜಮಾನ್ರು ನನ್ನ ಮಗ 3 ಜನನೂ ಹೋದ್ವಿ. ಸೊ ಹೋಗಿ ರಿಸೆಪ್ಷನ್ ಅಟೆಂಡ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟ್ ಒಂದು 10:30ಗೆ ಹೋದ್ವಿ. ಇಲ್ಲಿ 6:30ಗೆ ಮನೆ ಬಿಟ್ಟು ಅಲ್ಲಿ 10:30 ರೀಚ್ ಆಗಿ ಹೋಗ್ಬಿಟ್ಟು ರಿಸೆಪ್ಷನ್ ಸ್ವಲ್ಪ ಹೊತ್ತಿದ್ದು ಊಟ ಮಾಡಿ ಅವಳು ರೂಮ್ ಮಾಡ್ತೀನಿ ಹೋಗಿ ಅಲ್ಲೇ ಇರಿ ಅಂತ ಹೇಳಿದ್ಲು. ಸೊ ಎಲ್ಲರೂ, ನಾನು ನಮ್ಮ ಯಜಮಾನ್ರು ನನ್ನ ಫ್ರೆಂಡ್ಸು ನಾವೆಲ್ಲರೂ ಒಂದೇ ರೂಮಲ್ಲಿದ್ವಿ. ರೂಮ್ ಹತ್ರ ತುಂಬ ಚೆನ್ನಾಗಿತ್ತು. ಸೊ ನನ್ನ ಮಗ ಬೇರೆ ಇದ್ದಾನೆ, ಅವನಿಗೆ ಮೇಯ್ನ್ ಆ್ಯಕ್ಚುಲಿ ಅವನಿಗೆ ಸೆಟ್ ಆಗಬೇಕಾಗಿರೋ ಜಾಗ ಅಲ್ವಾ. ಅವನಂತೂ ನೆಮ್ಮದಿಯಾಗಿ ನಿದ್ದೆ ಮಾಡ್ದ. ನನ್ನ ಫ್ರೆಂಡ್ ಪೂರ್ಣಿಮಾ ಅಂತ ಚೆನ್ನಾಗಿ ನೈಟೆಲ್ಲ ರೇಗಿಸ್ದ, ಚೆನ್ನಾಗಿ ಎಂಜಾಯ್ ಮಾಡ್ದ ಅವನಂತೂ. ಸೊ ಬೆಳಗ್ಗೆ ಆಯಿತು, ಎದ್ವಿ ನಾವು. ನೈಟ್ ಆ್ಯಕ್ಚುಲಿ ನಾವು ಮಲಗೋ ಅಷ್ಟರಲ್ಲಿ ನಮಗೆ 3 o'clock ಆಗೋಯಿತು. ಬಂದು ಮತ್ತೆ ಮುಖ ಎಲ್ಲ ವಾಶ್ ಮಾಡಿಕೊಂಡು ಅವನಂತೂ ತುಂಬ ಎಂಜಾಯ್ ಮಾಡ್ದೆ, ಚೆನ್ನಾಗಿದ್ದ. ಬಟ್ ತುಂಬ ರಚ್ಚೆ ಮಾಡಿಬಿಟ್ಟ ಮಧ್ಯ ಚೆನ್ನಾಗಿರ್ತಿದ್ದ. ಹಂಗೇ ಅಜ್ಜಿ 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 ಅಂತ ಸಖತ್ತು ಹಠ ಮಾಡಿಬಿಟ್ಟ. ನನಗಂತೂ ಸಾಕಾಗೋಯ್ತು ಹಂಗೆ ಮಾಡಾಕ್ಬಿಟ್ಟ. ಇನ್ನೊಂದು ಸಲ ಗೊತ್ತಾಗುತ್ತೆ ಅಂದ್ಬಿಟ್ಟು ಹೊರಗಡೆ ಎಲ್ಲ ಜನ ನೋಡಿ ಅವನು ಎಲ್ಲೋ ಕರ್ಕೊಂಡೋಗ್ಬಿಟ್ಟಿದ್ದಾರಲ್ಲ ಇವರು ನಮ್ಮನ್ನ ಅಂತಂದ್ಬಿಟ್ಟು ಅವನು. ಅದಕ್ಕೆ ಸೊ ಎಲ್ಲರೂ ಎದ್ದು ಬೆಳಗ್ಗೆ ಕಾಫಿ ಬಂತು, ಕಾಫಿ ತೊಗೊಂಡ್ವಿ. ಕಾಫಿ ತೊಗೊಂಡು ಎಲ್ಲ ಫ್ರೆಶಪ್ ಆಗಿ ಹೊರಟ್ವಿ. 10:30ಗೆ ದಾರ ಇತ್ತು. 9:30 ಶಾರ್ಪ್ ನಾವು ಮನೆ ಬಿಟ್ವಿ. ಎಲ್ಲರೂ ಒಂದೇ ಕಾರಲ್ಲಿ ಹೋಗಿದ್ವಿ. ಅಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡಿ ಇಲ್ಲಿ ಚೌಟ್ರಿಗೆ ರೂಮಿಗೆ ಒಂದೇ ಕಾರಲ್ಲಿ ಹೋಗಿದ್ವಿ. ನಾನು ಸ್ಯಾರಿ ಉಟ್ಕೊಂಡಿದ್ದೆ, ನನ್ನ ಫ್ರೆಂಡ್ ಅವಳು ಡ್ರೆಸ್ ಹಾಕ್ಕೊಂಡಿದ್ಲು. ಸೊ ಇಬ್ಬರು ಹೊರಟ್ವಿ. ಅವಳು ಆ್ಯಕ್ಚುಲಿ ಸ್ಯಾರಿ ಉಟ್ಕೊತೀನಿ ಅಂತಂದ್ಬಿಟ್ಟು ಉಟ್ಕೊಳ್ಳಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಂಗೆ ಬೇಡ ಸ್ಯಾರಿ, ನೀನು ಯಾಕೋ ನಾನು ಡ್ರೆಸ್ಸೇ ಹಾಕ್ಕೊತೀನಿ ಅಂತ ಅಂದ್ಲು. ಸೊ ಚೆನ್ನಾಗಿತ್ತು ಎಲ್ಲ ನೈಟು. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು. ತುಂಬ ಚೆನ್ನಾಗಾಯಿತು ಮದುವೆ. ಒಬ್ಬೊಬ್ಬರೇ ಫ್ರೆಂಡ್ಸು ಮದುವೆ ಆಗ್ತಿದ್ದಾರೆ. ಫಸ್ಟ್ ಆ್ಯಕ್ಚುಲಿ ನನ್ನ ಗ್ರೂಪಲ್ಲಿ ನಾನು ಒಂದೇ ಫಸ್ಟ್ ಮದುವೆ ಆಗಿರೋದು. ನಾವಿರೋದೇ ಒಂದು 5 ಜನ. ಸೊ ನಾನು ಹೆಣ್ಣು ನೋಡಿ ಹೆಣ್ಣು ರೆಡಿ ಆಗ್ತಿತ್ತು. ಹೋಗಿ ಹೆಣ್ಣಿನ ರೂಮಿಗೆ ಹೋಗಿ ಬಂದು ಹೊರಗಡೆ ವಿಡಿಯೋ ಮಾಡ್ಕೊಂಡು ನನ್ನ ಮಗ ನೋಡಿ ಅಳೋ ಮೂಡಲ್ಲೇ ಇದ್ದಾನೆ ಅವನು. ಸೊ ಇವ್ರು ಬಂದಿದ್ದರು, ಸೀರಿಯಲ್ ಎಲ್ಲರೂ ನೋಡ್ತಾರಲ್ಲ, ಸೀತಾರಾಮ ಧಾರಾವಾಹಿಯ ಅವರು ತಾತ ಬಂದಿದ್ದರು, ರಾಮ ಅವರ ತಾತ. ಆ್ಯಂಡ್ ಮತ್ತು ರಾಮನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವರು ಕೂಡ ಬಂದಿದ್ದರು. ಸೊ ನಾನೇನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾವು ಊಟ ಮಾಡ್ತಿದ್ವಿ ಅಷ್ಟೊತ್ತಿಗೆ. ಸೊ ನೆಕ್ಸ್ಟ್ ಬಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋ ತೊಗೊಂಡು ನಾವು ಹೊರಟ್ವಿ. ನಾವು ಹೋಗೋಣ ನಡಿ ಮನೆಗೆ ಅಂತಂದ್ಬಿಟ್ಟು ಬಂದುಬಿಟ್ವಿ. ನೆಕ್ಸ್ಟು 15th ನೋಡಿ ಮತ್ತೆ ಮನೆಗೆ ಹೋಗಿ ನಾನು ರೆಸ್ಟ್ ಕೂಡ ಮಾಡಲಿಲ್ಲ. ಅಗೇನ್ ನಂದು August 14th ಮನೆಗೆ ಹೋಗಿ August 15th ನಾನು ಸ್ಕೂಲಿಗೆ ಬರಲೇಬೇಕಲ್ಲ, ಗೊತ್ತಿರುತ್ತೆ. ಸ್ಕೂಲು ಇಂಡಿಪೆಂಡೆನ್ಸ್ ಡೇ ನಾನು ರಜೆ ಹಾಕೋಕ್ಕೆ ಆಗೋದಿಲ್ಲ. ಏನೋ ಎಮರ್ಜೆನ್ಸಿ ಆಗ್ತಾಯಿಲ್ಲ ಅಂದರೆ ಹಾಕ್ಬೋದು. ಬಟ್ ನಾನು ಹೋದೆ ಸ್ಕೂಲಿಗೆ. ಡ್ಯಾನ್ಸ್ ಪರ್ಫಾಮೆನ್ಸ್ ಮತ್ತು ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲನೂ ಮಾಡಿ ಸ್ಕೂಲಿರೋ ಏರಿಯಾಗೆಲ್ಲ ರ್ಯಾಲಿ ಹೋಗ್ತಾರಲ್ಲ, ಸೊ ಹೋದ್ವಿ. ಟೀಚರ್ಸು ನಾವು ಎಲ್ಲರೂ ವ್ಯಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ. ಆಲ್ಮೋಸ್ಟ್ ಬೇರೆ ಸ್ಕೂಲಲ್ಲೆಲ್ಲ ನಾನು ನೋಡ್ದಂಗೆ ನಮ್ಮ ಸ್ಕೂಲಲ್ಲೂ, ನಾನು ಯಾವ ಸ್ಕೂಲಲ್ಲೂ ಲೇಡಿ ಈ ಥರ ಮುಂದೆಗಡೆ ಕ್ಯಾಪ್ಟನ್ಶಿಪ್ ಮಾಡೋದು ನಾನು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗಂತೂ ಅದು ನೋಡಿ ನಾನು ಅದಕ್ಕೆ ವಿಡಿಯೋ ಮಾಡ್ಕೊಬಿಟ್ಟೆ. ನಾವು ಈವನ್ ಅವ್ರು ಪ್ರಾಕ್ಟೀಸ್ ಟೈಮಲ್ಲೂ ಅಷ್ಟೇ ನಾವು ಅವ್ರನ್ನೇ ನೋಡ್ತಿದ್ವಿ. ನನಗೆ ಅವ್ರು ನೋಡಿರ್ತಾರೆ, ಬಟ್ ನನಗೆ ಅದೇನೋ ಒಂಥರ ಖುಷಿ ನೋಡೋಕ್ಕೆ. ಹುಡುಗಿ ನೋಡಿ ಎಷ್ಟು ಧೈರ್ಯವಾಗಿ ಮಾಡ್ತಾಳೆ ಅಂತ. ಹುಡುಗರು ಕೂಡ ಅಷ್ಟು ಜೋರಾಗಿ ಇದು ಮಾಡಲ್ಲ, ವಾಯ್ಸ್ ಮಾಡ್ಯುಲೇಷನು ಅಷ್ಟು ಚೆನ್ನಾಗಿ ಮಾಡಿದ್ಲು. ಪ್ರಾಕ್ಟೀಸ್ ಒಳಗೆ ಹಂಗೆ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಮಾಡಿದ್ರು ನಮ್ಮ ಸ್ಕೂಲಲ್ಲಿ. ತ್ಯಾಮ್ಗೊಂಡ್ಲು ಸ್ಕೂಲಲ್ಲಿ ನೋಡಿ, ಎಲ್ಲ ಸುತ್ತಮುತ್ತ ಇರೋ ಎಲ್ಲ ಸ್ಕೂಲ್ಸು ಎಲ್ಲ ಅಲ್ಲೇ ಬಂದು ಒಂದೇ ಟೈಮಿಗೆ ನ್ಯಾಷನಲ್ ಅಂತ ಎಲ್ಲ ಹೇಳಿ ಫ್ಲ್ಯಾಗ್ ಹೋಸ್ಟ್ ಮಾಡಿ ಇನ್ಸ್ಪೆಕ್ಟರ್ಸು
ಎಲ್ಲರೂ ಬಂದಿದ್ದರು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ರ್ಯಾಲಿ ಮಾಡಬೇಕಾದ್ರೆ ನಾವು ಅಲ್ಲಿ ಏರಿಯಾದಲ್ಲಿ ಹೋಗ್ತೀವಲ್ಲ, ಅಲ್ಲೆಲ್ಲನೂ ಈ ಥರ ಒಂದೊಂದು ಫ್ಲ್ಯಾಗು ಎತ್ಕೊಂಡು ಈ ಥರ ಫ್ಲ್ಯಾಗ್ ಹಾರಿಸೋದು ಇದೆಲ್ಲ ಚೆನ್ನಾಗಿ ಮಾಡಿದ್ರು, ಎಲ್ಲ ಚೆನ್ನಾಗಾಯಿತು. ಸೊ ನೆಕ್ಸ್ಟ್ ಬಂದು August 16th ಆ್ಯಂಡ್ 17th 18th 3 days ಒಟ್ಟಿಗೆ ರಜಾ ಕೊಟ್ಬಿಟ್ಟಿದ್ರು. ನಮಗಂತೂ ರಿಲ್ಯಾಕ್ಸ್ ಯಾವಾಗ ಆಗುತ್ತೋ ಅಂತ ಕಾಯ್ತಿದ್ವಿ. 3 days ರಜಾ ಕೊಟ್ಟರು. August 16th ಬಂದು ವರಮಹಾಲಕ್ಷ್ಮಿ ಹಬ್ಬ ಅಂತೂ ಚೆನ್ನಾಗಾಯಿತು ಮಾತ್ರ. ನೋಡಿ, ನಾನೇನು ನೈಟ್ ವಿಡಿಯೋ ಎಲ್ಲ ಏನು ಹಾಕಲಿಲ್ಲ, ನೈಟು ಎದ್ದಿರೋದೆಲ್ಲ ಎಲ್ಲ ರೆಡಿ ಮಾಡಿ ನಾವು ಇಟ್ಕೊಂಬಿಟ್ಟಿದ್ವಿ ನೈಟೇ. ಸ್ಯಾರಿ ಪಿನ್ನು, ದೇವರಿಗೆ ಎಲ್ಲ ಅಲಂಕಾರ ಎಲ್ಲ ಬೆಳಗ್ಗೆ ಮಾಡಿದ್ದು. ಸ್ಯಾರಿ ಮತ್ತು ಬಿಂದಿಗೆ ಗುಡಿಸಿ ಬಿಟ್ಟಿರ್ತೀವಿ ಅಷ್ಟೇ ನಾವು. ಇನ್ನೇನು ಬೆಳಗ್ಗೆ ಮಿಕ್ಕಿದೆಲ್ಲ ಹೂವು ಹಾಕಿ ದೇವರಿಗೆ ಮುಖವಾಡ ಇಟ್ಟು ಅದೆಲ್ಲ ಬೆಳಗ್ಗೆನೇ ಮಾಡ್ಕೊಳ್ಳೋದು. ಆ್ಯಂಡು ನನ್ನ ಮಗ ನೋಡಿ ಎದ್ದು ಸ್ನಾನ ಮಾಡಿಸಿ ಅವನಿಗೆ ಐಸ್ ಕ್ರೀಮ್ ತಿಂತಿದ್ದ. ಆ್ಯಂಡ್ ಇದು ಮೊದಲನೇ ಪೂಜೆ, ಆವಾಗಲೇ ತೋರಿಸಿದ್ದು. ಇದು 2ನೇ ಪೂಜೆಗೆ ಒಂದೊಂದು ಪೂಜೆಗೆ ಒಂದೊಂದು ಮಾರು ಹೂವು, ಬೇರೆ ಹೂವು ಥರ ಹಾಕಿ ಇದೇನು 6:30 ಆಯಿತು. ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬಂದು ಹೋದರು. ಆ್ಯಂಡ್ ನನ್ನ ಮಗನ ಕೈಲಿ ನಾನು ಪೂಜೆ ಮಾಡಿಸೋಣ ಅಂತಂದ್ಬಿಟ್ಟು ಅವನು ಆ್ಯಕ್ಚುಲಿ ಪೂಜೆ ಮಾಡ್ತಿಲ್ಲ, ಬೆಲ್ಲ ತಿಂತಾ ಇದ್ದಾನೆ. ಮುಂದೆಗಡೆಯಿಂದ ಗೊತ್ತಾಗುತ್ತೆ, ಹಿಂದೆಯಿಂದ ನೋಡಿ ಸೇಮ್ ಪೂಜೆ ಮಾಡ್ತೈತೆ ಮಗುವಿನ ಥರನೇ ಕಾಣಿಸೋದು. ಬೆಲ್ಲ ತಿಂತಾ ಇದ್ದ ಅವನು. ಆ್ಯಂಡ್ ನೆಕ್ಸ್ಟ್ ಹಬ್ಬ ಎಲ್ಲ ಮುಗಿಸ್ಕೊಂಡು ಪಾಯಸ, ಒಬ್ಬಟ್ಟು ಸಾರು ಎಲ್ಲರ ಮನೇಲಿ ನಾರ್ಮಲ್ ಮಾಡಿರ್ತಾರೆ. ಹಬ್ಬ ಎಲ್ಲ ಚೆನ್ನಾಗಾಯಿತು. ನೀವು ಎಲ್ಲ ಚೆನ್ನಾಗಿ ಮಾಡಿದ್ರಿ ಅಂತ ಅಂದ್ಕೊತೀನಿ. ಸೊ ನನಗೆ ಯಾಕೋ ಮೆಹಂದಿ ಹಾಕ್ಕೋಬೇಕು ಅಂತ ಹಾಕ್ಕೊಂಡಿದ್ದೆ. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಾನು ವ್ಲಾಗ್ ಮಾಡಿದ್ದೆ, ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ವೀಕ್ಲಿ 3 ಆದರೂ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.